ಸರ್ಕಾರದಲ್ಲಿ ಸಿಎಂ ಅಧಿಕಾರ ಹಂಚಿಕೆಯ ಗೊಂದಲ ಜೋರಾಗಿದೆ. ಪದೇ ಪದೇ ಕಾಂಗ್ರೆಸ್ ಸರ್ಕಾರದಲ್ಲಿ ಈ ಅಧಿಕಾರ ಹಂಚಿಕೆಯ ಗೊಂದಲ ಎದುರಾಗ್ತಾನೆ ಇದೆ. ಇನ್ನೂ ಸ್ಪಷ್ಟ ತೀರ್ಮಾನವನ್ನ ಕಾಂಗ್ರೆಸ್ಸಿನ ಹೈಕಮಾಂಡ್ ಈ ಬಗ್ಗೆ ತೆಗೆದುಕೊಂಡಿಲ್ಲ. ಪಕ್ಷದ ಒಳಗಡೆ ಇರುವಂತಹ ಶಾಸಕ ಸಚಿವರುಗಳಿಗೆ ಅನ್ನಿಸ್ತಾ ಇದೆ ಹೈಕಮಾಂಡ್ ಈ ಗೊಂದಲವನ್ನ ಬಗೆಹರಿಸಬೇಕು ಆದಷ್ಟು ಬೇಗ. ಆದರೆ ಹೈಕಮಾಂಡ್ ಒಂದು ಸ್ಪಷ್ಟವಾದ ತೀರ್ಮಾನವನ್ನ ತಗೋತಾ ಇಲ್ಲ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವೆ ಅಂತರ ಹೆಚ್ಚಾಗ್ತಾ ಇದೆ. ಈ ಬೆಳವಣಿಗೆಯಿಂದ ಡಿಕೆ ಶಿವಕುಮಾರ್ ದೆಹಲಿ ಪ್ರವಾಸದ ನಂತರ ಅಂತೂ ಮತ್ತಷ್ಟು ಜಾಸ್ತಿ ಆಗಿದೆ ಅಂತ. ಹೈಕಮಾಂಡ್ ನಾಯಕರ ಭೇಟಿ ನಂತರ ಡಿಕೆ ಶಿವಕುಮಾರ್ಗೆ ಒಂದು ಸ್ಪಷ್ಟವಾದ ಭರವಸೆ ಸಿಕ್ಕಿಲ್ಲ. ಪ್ರತಿ ಬಾರಿಯೂ ಕೂಡ ಬಹಳ ದೊಡ್ಡ ನಿರೀಕ್ಷೆಯೊಂದಿಗೆ ದೆಹಲಿ ಪ್ರವಾಸ ಮಾಡ್ತಾರೆ. ಆದರೆ ದೆಹಲಿಯಿಂದ ವಾಪಸ್ ಬರೋವಾಗ ಯಾವುದೇ ಒಂದು ಸ್ಪಷ್ಟವಾದ ಭರವಸೆ ಡಿಕೆ ಶಿವಕುಮಾರ್ ಸಿಗ್ತಾ ಇಲ್ಲ. ಸಿಎಂ ಡಿಸಿಎಂ ನಡುವೆ ಅಂತರ ಮುಂದುವರಿತಾ ಇದೆ. ಫೆಬ್ರವರಿ 10ನೇ ತಾರೀಕು ದೆಹಲಿಗೆ ಹೋಗಿದ್ರು ಡಿಸಿಎಂ ಡಿಕೆ ಶಿವಕುಮಾರ್. ಫೆಬ್ರವರಿ 13ಕ್ಕೆ ಅಂತಾರಾಷ್ಟ್ರೀಯ ಡ್ಯಾಮ್ ಸೇಫ್ಟಿ ಸಮ್ಮೇಳನದಲ್ಲಿ ಇಬ್ರು ಭಾಗಿಯಾಗಿದ್ರು ಸಿಎಂ ಮತ್ತೆ ಡಿಸಿಎಂ. ದೆಹಲಿಗೆ ಹೋಗಿ 3 ದಿನ ದೆಹಲಿಯಲ್ಲಿದ್ದು ಅನೇಕ ಹೈಕಮಾಂಡ್ ನಾಯಕರನ್ನ ಮಾತಾಡಿ ಬಂದಿದ್ದಾರೆ. ಆದ್ರೂ ಕೂಡ ಒಂದು ಸ್ಪಷ್ಟವಾದ ಭರವಸೆ ಡಿಕೆ ಶಿವಕುಮಾರ್ ಸಿಕ್ಕಿಲ್ಲ. ದೆಹಲಿಯಿಂದ ವಾಪಸ್ ಬಂದ ಮೇಲೆ ಅಂತಾರಾಷ್ಟ್ರೀಯ ಡ್ಯಾಮ್ ಸೇಫ್ಟಿ ಸಮ್ಮೇಳನದಲ್ಲಿ ಸಿಎಂ ಡಿಸಿಎಂ ಭಾಗಿಯಾದರು. ಫೆಬ್ರವರಿ 14ರಂದು ಹಾವೇರಿಯಲ್ಲಿ ನಡೆದ ಸಮಾವೇಶದಲ್ಲೂ ಕೂಡ ಇಬ್ರು ಇದ್ರು. ಈ ಎರಡೂ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಇಬ್ರು ಅಷ್ಟಕ್ಕಷ್ಟೇ ಅಕ್ಕಪಕ್ಕದಲ್ಲೇ ಕೂತಿದ್ರು. ಅವ್ರವ್ರ ಪಾಡಿಗೆ ಅವ್ರವ್ರು ಇದ್ರು. ನಾಮಕಾವಸ್ಥೆಗೆ ಒಂದೆರಡು ಮಾತಾಡಿದ್ರು. ಆದ್ರೆ ಈ ದೃಶ್ಯ ನೋಡ್ತಾ ಇದ್ರೇನೆ ಅನ್ಸುತ್ತೆ ಇಬ್ಬರ ನಡುವೆ ಅಂತರ ಜಾಸ್ತಿ ಆಗ್ತಾ ಇದೆ ಈ ಬೆಳವಣಿಗೆಯಿಂದ ಅಂತ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಇದ್ದಾರೆ ಸಂಪರ್ಕದಲ್ಲಿ. ಮಾರುತೇಶ್, ಬಹಳ ಸಮಯದಿಂದಲೂ ಅಧಿಕಾರ ಹಂಚಿಕೆ ತಿಕ್ಕಾಟ ಕಾಂಗ್ರೆಸ್ನ ಒಳಗಡೆ ನಡೀತಾ ಇದೆ. ಈಗ ಶಾಸಕ ಸಚಿವರುಗಳು ಕೂಡ ಹೇಳ್ತಿದ್ದಾರೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕು, ಗೊಂದಲ ಬಗೆಹರಿಸಬೇಕು, ಹೀಗೆ ಮುಂದುವರೆದ್ರೆ ಪಕ್ಷಕ್ಕೆ ಒಳ್ಳೇದಲ್ಲ ಅಂತ. ಈಗ ನೋಡಿದ್ರೆ ಸಿಎಂ ಡಿಸಿಎಂ ನಡುವೆ ಕೂಡ ಅಂತರಕ್ಕೆ ಕಾರಣ ಆಗ್ತಾ ಇದೆ ಅಂತ ಅನ್ನಿಸ್ತಿದೆ ಅಲ್ವಾ? ಶ್ವೇತಾ, ಈ ಬೆಳವಣಿಗೆ ಕಳೆದ ಬೆಳಗಾವಿ ಅಧಿವೇಶನಕ್ಕೂ ಮುಂಚೆಯೂ ಕೂಡ ಇಂಥದ್ದೇ ಒಂದು ಬೆಳವಣಿಗೆ ನಡೀತಾ ಇತ್ತು. ಸಿಎಂ ಅಟೆಂಡ್ ಆಗುವಂಥ ಕಾರ್ಯಕ್ರಮಗಳಿಗೆ ಡಿಸಿಎಂ ಗೈರಾಗುವ ಮೂಲಕ ತಮ್ಮ ಒಂದು ರೀತಿಯಾದಂಥ ಅಸಮಾಧಾನವನ್ನು ಹೈಕಮಾಂಡ್ಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ರು. ಅದು ಎಲ್ಲಿಯ ತನಕ ಹೋಗಿ ಮುಟ್ಟಿತು? ಕೊನೆಗೆ ನವೆಂಬರ್ 20ನೇ ತಾರೀಕು ಯಾರನ್ನೂ ಕರೀಲಿಲ್ಲ, ಏನೂ ಮಾತನಾಡಲಿಲ್ಲ ಅನ್ನುವ ಕಾರಣಕ್ಕಾಗಿ ಶಾಸಕರು ದೆಹಲಿ ಪರೇಡ್ ಮಾಡುವಂಥ ಹಂತಕ್ಕೆ ಹೋಯಿತು. ಸಿಎಂ ಡಿಸಿಎಂ ನಡುವೆ ನೇರವಾಗಿ ಟ್ವೀಟ್ ವಾರ್ ಕೂಡ ಶುರುವಾಗಿತ್ತು. ಆಗ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿತು. ಈಗ ಅಂಥದ್ದೇ ಒಂದು ಬೆಳವಣಿಗೆ ಮತ್ತೆ ಪುನರಾವರ್ತನೆ ಆಗಲಿಕ್ಕೆ ಶುರುವಾಗಿದೆ. ಆ ಬೆಳವಣಿಗೆ ನವೆಂಬರ್ 20ರ ಬೆಳವಣಿಗೆ ಆದ ಮೇಲೆ ಬೆಳಗಾವಿ ಅಧಿವೇಶನ ಇತ್ತು. ಸಿಎಂ ಡಿಸಿಎಂ ಇಬ್ರು ಬ್ರೇಕ್ಫಾಸ್ಟ್ ಮಾಡಿದ್ರು. ಇವ್ರ ಮನೆಗೆ ಅವರು ಹೋದ್ರು, ಅವ್ರ ಮನೆಗೆ ಇವ್ರು ಬಂದರು. ಮೀಡಿಯಾ ಮುಂದೆ ಇಬ್ರು ನಾವು ಒಟ್ಟಿಗಿದ್ದೀವಿ ಅನ್ನುವಂಥ ಮೆಸೇಜನ್ನು ಪಾಸ್ ಮಾಡಿದ್ರು. ಆದರೆ ಡಿ ಕೆ ಶಿವಕುಮಾರ್ ದೆಹಲಿಯಿಂದ ವಾಪಸ್ಸಾದ ಬಳಿಕ ಸಿಎಂ ಜೊತೆಗಿನ ಕಾರ್ಯಕ್ರಮಗಳನ್ನು ಬಹುತೇಕ ಕಾರ್ಯಕ್ರಮಗಳಿಂದ ದೂರ ಉಳಿತಿದ್ದಾರೆ. ತಮ್ಮ ಇಲಾಖೆಯ ಕಾರ್ಯಕ್ರಮ ಅನ್ನುವ ಕಾರಣಕ್ಕಾಗಿ ಬೆಂಗಳೂರಿನಲ್ಲಿ ಡ್ಯಾಮ್ ಸೇಫ್ಟಿ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಭಾಗಿಯಾಗಿದ್ದರು. ಅದನ್ನು ಹೊರತುಪಡಿಸಿದರೆ ಸರ್ಕಾರದ 1000 ದಿನದ ಸಂಭ್ರಮದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಇದನ್ನು ಹೊರತುಪಡಿಸಿದರೆ, ಯಾಕಂದರೆ ಡಿ ಕೆ ಶಿವಕುಮಾರ್ ಬಜೆಟ್ ಮೀಟಿಂಗನ್ನು ಕೂಡ ಅಟೆಂಡ್ ಮಾಡಲಿಲ್ಲ. ಆಮೇಲೆ ನಾನು ಮುಖ್ಯಮಂತ್ರಿಗಳನ್ನ ಭೇಟಿ ಆಗ್ತೀನಿ ಅಂತ ಹೇಳಿದ್ರು. ದೆಹಲಿಯಿಂದ ವಾಪಸ್ ಬಂದ ಮೇಲೆ ಇಲ್ಲಿಯ ತನಕ ತಮ್ಮ ಇಲಾಖೆಯ ಬಜೆಟ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳ ಜೊತೆ ಸಭೆ ಆಯಿತು ವಿನಃ ಡಿ ಕೆ ಶಿವಕುಮಾರ್ ಖುದ್ದು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಬಜೆಟ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ತಮ್ಮ ಇಲಾಖೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಚರ್ಚೆಯನ್ನು ನಡೆಸಲಿಲ್ಲ. ಇದು ಇನ್ನೊಂದು ಕಡೆ ಬಜೆಟ್ನ ಇಲಾಖಾವಾರು ಸಭೆಯಲ್ಲಿ ಕಳೆದ ಬಾರಿ ಕೂಡ ಡಿ ಕೆ ಶಿವಕುಮಾರ್ ಭಾಗಿಯಾಗಿರಲಿಲ್ಲ. ಆದರೆ ಸಂಘಟನೆಗಳನ್ನು ಕರೆದು ಮುಖ್ಯಮಂತ್ರಿಗಳು ಅಭಿಪ್ರಾಯವನ್ನು ಪಡೆಯುವಂಥ ಉದಾಹರಣೆ ತೆಗೆದುಕೊಂಡ್ರೆ ಕಾರ್ಮಿಕ ಸಂಘಟನೆಗಳಿರ್ಬೋದು, ರೈತ ಸಂಘಟನೆಗಳಿರ್ಬೋದು, ಬೇರೆ ಬೇರೆ ಸಂಘ ಸಂಸ್ಥೆಗಳನ್ನು ಸಭೆಗೆ ಕರೆದು ಅವರ ಅಭಿಪ್ರಾಯಗಳನ್ನು ಆಲಿಸುವಂಥದ್ದಿರ್ಬೋದು. ಈ ರೀತಿಯಾದಂಥ ಸಭೆಗಳಿಗೆ ವಿಧಾನಸೌಧದ 334 ಅಂದರೆ ಸಮ್ಮೇಳನ ಸಭಾಂಗಣದಲ್ಲಿ ಪ್ರತಿ ವರ್ಷ ನಡೆಯುತ್ತೆ ಬಜೆಟ್ ಪೂರ್ವಭಾವಿಯಾಗಿ. ಈ ಮೀಟಿಂಗ್ಗಳನ್ನು ಕಳೆದ ಬಾರಿ ಡಿ ಕೆ ಶಿವಕುಮಾರ್ ಅಟೆಂಡ್ ಮಾಡಿದ್ರು. ಮುಖ್ಯಮಂತ್ರಿಗಳ ಜೊತೆ ಕೂತು ಬೇರೆ ಬೇರೆ ಸಂಘಟನೆಗಳ ಬಜೆಟ್ ನಿರೀಕ್ಷೆಗಳೇನು, ಅವರ ಡಿಮಾಂಡ್ಗಳೇನು ಅನ್ನೋದನ್ನು ಕೇಳಿದ್ರು. ಆದರೆ ಈ ಬಾರಿ ಆ ಥರದ ಯಾವುದೇ ಬಜೆಟ್ ಮೀಟಿಂಗ್ನಲ್ಲಿ ಡಿ ಕೆ ಶಿವಕುಮಾರ್ ಅವರು ಭಾಗಿಯಾಗದೇ ಇರುವಂಥದ್ದನ್ನು ನೋಡಿದ್ರೆ ಇವರ ನಡುವಿನ ಅಂತರ ಇನ್ನಷ್ಟು ಜಾಸ್ತಿ ಆಗಿದೆ. ಇದು ಯಾಕೆ? ಹೈಕಮಾಂಡ್ ಸ್ಪಷ್ಟವಾದಂಥ ತೀರ್ಮಾನಗಳನ್ನು ತೆಗೆದುಕೊಳ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ಅವ್ರನ್ನ ಮಾಡಲ್ಲ ಅಂತ ಸ್ಪಷ್ಟವಾಗಿಯೂ ಹೇಳ್ತಾ ಇಲ್ಲ, ಮಾಡ್ತೀವಿ ಅನ್ನೋದನ್ನು ಕೂಡ ಯಾವಾಗ ಅನ್ನೋದರ ಭರವಸೆಯನ್ನು ಕೂಡ ಕೊಡ್ತಾ ಇಲ್ಲ. ಈ ನಡುವೆ ಶಾಸಕರಲ್ಲೂ ಕೂಡ ಅಸಮಾಧಾನ ಹೆಚ್ಚಾಗ್ತಾ ಇದೆ. ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕು ಅನ್ನುವಂತಹ ಒತ್ತಡವನ್ನು ಶಾಸಕರು ಹಾಕ್ತಾ ಇದ್ದಾರೆ. ಇನ್ನೊಂದು ಕಡೆ ಸಿಎಂ ಡಿಸಿಎಂ ನಡುವೆ ಕೂಡ ಈ ಅಂತರ ಶುರುವಾಗಿದೆ.
ಇದು ಎಲ್ಲಿಯ ತನಕ ನಾಳೆ ಕಳೆದ ಬಾರಿ ಟ್ವೀಟ್ ವಾರ್ ಆದಂಗೆ ಅಲ್ಲಿಯ ತನಕ ಹೋಗಿ ಮುಟ್ಟುತ್ತೋ, ಆಗ ಹೈಕಮಾಂಡ್ ಮಧ್ಯಪ್ರವೇಶ ಮಾಡುತ್ತೋ ಗೊತ್ತಿಲ್ಲ. ಆದರೆ ಸಿಎಂ ಡಿಸಿಎಂ ನಡುವಿನ ಅಂತರ ಮಾತ್ರ ದೆಹಲಿ ಭೇಟಿಯ ಬಳಿಕ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ ಅನ್ನೋದಂತೂ ಬಹಳ ಸ್ಪಷ್ಟ. ಶ್ವೇತಾ, ಥ್ಯಾಂಕ್ ಯು ಮಾರುತೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.